ಸಂಸಾರ ಬಿಡೋದೆ, ಮನೆ ಬಿಡೋದೆ, ಮಕ್ಕಳನ್ನು ಬಿಡೋದೆ, ಇದು ಬುದ್ಧ ಮಾರ್ಗ, ದಾಸರ ಮಾರ್ಗ ಅದಲ್ಲ, ಗೃಹಸ್ಥ ಮಾರ್ಗ. ಅದಕ್ಕೆ ಅವರು ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಅಂದ್ರೆ ವೀಣೆ, ಸರಳವಾದ ವೀಣೆ ಅದು ದಂಡಿಗೆ, ಮತ್ತು ಬೆತ್ತು, ಕೈಕೋಲು ಕೊಟ್ಲವಳು. ವಯಸ್ಸಾದ್ಮೇಲಲ್ಲ, 35 ಪ್ರಾಯದಲ್ಲೇ. ಇದು ವಿಶೇಷ. ಸಂಪೂರ್ಣ ತ್ಯಾಗ ಮಾಡಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಹಂಪಿಗೆ ಬರ್ತಾರೆ, ವಿಜಯನಗರಕ್ಕೆ. ಅವರ 3 ಜನ ಮಕ್ಕಳ ಹೆಸರು ಇತ್ತೀಚೆಗೆ ಶಾಸನವೊಂದರಲ್ಲಿ ಪತ್ತೆಯಾಗಿದೆ. ಮಧ್ವಪದಾಸ, ಹೇಮಣದಾಸ, ಇನ್ನೊಂದು ಹೆಸರು ಅಸ್ಪಷ್ಟ. ಅವರೆಲ್ಲರೂ ದಾಸರಾಗ್ಬಿಡ್ತಾರೆ, ಪುರಂದರದಾಸರ ಹಾಗೇನೆ. ಆಶ್ಚರ್ಯ ನೋಡಿ, ಅವರಲ್ಲಿ ಯಾರಾದರೂ ಒಬ್ಬರಾದರೂ ತಂದೆಯ ಆಸ್ತಿಗಾಗಿ ಬಡದಾಡ್ಲಿಲ್ವಲ್ಲ. ಇಷ್ಟೆಲ್ಲ ಆಸ್ತಿ ನೀನು ಹೇಗೆ ಕೊಡ್ತೀಯ, ನಮ್ಮ ಒಪ್ಪಿಗೆ ಇಲ್ಲ ಅಂತ ಯಾರು ಹೇಳಲಿಲ್ಲ. ಎಲ್ಲ ತಂದೆಯಂತೆ ಅವರು ಕೂಡ ಆಸ್ತಿ ಪಾಸ್ತಿನೆಲ್ಲ ದಾನ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ ಮತ್ತು ದಾಸರಾಗ್ತಾರಂತವರಲ್ಲಿ. ಈತ ಹಂಪಿಗೆ ಬರ್ತಾನೆ. ವಿಜಯನಗರ ಸಾಮ್ರಾಜ್ಯದ ಉಚ್ಛಾಯ ಕಾಲ ಅದು. ಕೃಷ್ಣದೇವರಾಯ ಆಗ ಅರಸ. ಅದಕ್ಕೆ ರಾಯ, ಆಗಿನ ಕಾಲದಲ್ಲಿ ರಾಜರನ್ನ ರಾಯರು ಅಂತ ಕರೀತಾ ಇದ್ರು. ನಮ್ಮಲ್ಲಿ ಹೇಗೆ ಒಡೆಯರು ಅಂತಿದ್ರು ಮೈಸೂರಿನಲ್ಲಿ, ಹಾಗೆ ವಿಜಯನಗರದಲ್ಲಿ ರಾಜ ಅಂತಿರ್ಲಿಲ್ಲ. ಕೃಷ್ಣದೇವರಾಯ, ಹೊರಳುದೇವರಾಯ, ಅಚ್ಯುತರಾಯ, ಹೀಗೆ ರಾಯ. ರಾಯ ಅಂದ್ರೆ ರಾಜ. ವಿಜಯನಗರ ಇಡೀ ಭಾರತದಲ್ಲಿ ಆಗ ಅತ್ಯಂತ ಸಮೃದ್ಧವಾಗಿ ಮೆರೀತಿದ್ದಂಥ ನಾಡಾಗಿತ್ತು. ಭೋಗದಲ್ಲಿ ಮುಳುಗಿ ಹೋಗಿತ್ತು ವಿಜಯನಗರ. ಅದರ ಉತ್ಪ್ರೇಕ್ಷೆ ಪ್ರಾಯಶಃ ಇರ್ಬೋದೇನೋ ಗೊತ್ತಿಲ್ಲ. ಬೀದಿಗಳಲ್ಲಿ ರಾಶಿ ರಾಶಿ ಚಿನ್ನವನ್ನು ಹಾಕಿಬಿಟ್ಟು ಸೇರ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರಿಗಳು. ಲಕ್ಷ ಚಿಲ್ಲರೆ, 1,25,000 ಪುರಂದಾಸರು ಪದ್ಯ ಬರೆದ್ರು ಅಂತಾರಲ್ಲ, ಅದು ಹಾಗೆ. 1,25,000 ಹಾಡುಗಳನ್ನು ಬರುತ್ತಾರೆ ಪುರಂದರದಾಸರು ಅಂತ. ಅವರು ಬರೆದಿರೋದು ಹಾಡುಗಳು ಈಗ 1000 ಹಾಡುಗಳಿಗಿಂತ ಜಾಸ್ತಿ ಹಾಡುಗಳು ಸಿಕ್ಕಿವೆ. ಅವರ ಕೀರ್ತನೆ, ಉಗಾಭೋಗ, ಸುಡಾದಿ ಇವೆಲ್ಲ 1000ಕ್ಕೂ ಹೆಚ್ಚಿದೆ. ಆದ್ರೆ 1,00,000 ಅಂತ ಅನ್ನೋದು ಸ್ವಲ್ಪ ಅಭಿಮಾನಿಗಳ ಉತ್ಪ್ರೇಕ್ಷೆ ಕಾಣುತ್ತೆ. ನಮ್ಮಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಜಾಸ್ತಿ ಕನ್ನಡದವರು. ಆ ಊರಿನಲ್ಲಿ ಬರೇ ಗಂಧದ ಮರನೇ ಇತ್ತು, ಬೇರೆ ಮರನೇ ಇರಲಿಲ್ಲ ಕನ್ನಡ ನಾಡಿನಲ್ಲಿ. ಒಲೆ ಅಡಿಗೆ ಏನ್ ಮಾಡ್ತಿದ್ರು ನೀವು? ಹೆಣ್ಮಕ್ಳೆಲ್ಲ ಗಂಧದ ಅಡಿಗೆ ಹಾಕ್ಬಿಟ್ಟು ಅಡಿಗೆ ಮಾಡ್ತಾ ಇದ್ರ. ಬರೇ ಆನೆಗಳೇ ಇದ್ವಂತೆ, ಇನ್ನೇನು ಇರ್ಲೇ ಇಲ್ವಂತೆ. ಈ ತರದೆಲ್ಲ ಉದ್ದೇಶಗಳನ್ನ ನಾವು ಮತ್ತೆ ಎಲ್ಲಿ ನೋಡಿದ್ರು ಮಲ್ಲಿಗೆ, ಎಲ್ಲಿ ನೋಡಿದ್ರು ಮಾವು, ಎಲ್ಲಿ ನೋಡಿದ್ರು ಗಂಧದ ಗಿಡ, ಈ ತರದೆಲ್ಲ ಮಾತಾಡ್ತೀವಿ ನಾವು. ಅಂದ್ರೆ ಕವಿಗಳು ಮಾತ್ರ ನೀವು ಅರ್ಥ ನಂಬಬೇಕು, ಪೂರ್ಣ ನಂಬಾರ್ದು. ಹಿಂಗೆ ದಾಸರ ಬಗ್ಗೆ ಕೂಡ ಉತ್ಪ್ರೇಕ್ಷೆ ಮಾಡಲಾಗಿದೆ. ಅವ್ರು ಯಾಕೆ ಬಂದ್ರು? ಎಲ್ಲವನ್ನೂ ಬಿಟ್ಟು ಎಲ್ಲವೂ ಇರುವ ಕಡೆಗೆ ಯಾಕೆ ಬರ್ತಾರೆ? ಅವರು ಕಾಡಿಗೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು ಅಲ್ವಾ? ಆದ್ರೆ ಸಂಪೂರ್ಣ ತ್ಯಾಗ ಮಾಡಿದವರು ರಾಜಧಾನಿಗೆ, ಐಶ್ವರ್ಯ ತುಂಬಿ ತುಳುಕುತ್ತಿದ್ದಂತಹ ನಗರಕ್ಕೆ ಯಾಕೆ ಬಂದ್ರು? ಇದು ಬಹಳ ವಿಚಿತ್ರವಾದ ಪ್ರಶ್ನೆ. ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು, ಕಡೆ ಪಕ್ಷ ನಮ್ಮ ಸಹ್ಯಾದ್ರಿಗಾದ್ರೂ ಹೋಗ್ಬೋದಾಗಿತ್ತು. ಆಗಿನ್ನೂ ಕಾಡಿತ್ತು, ಸಹ್ಯಾದ್ರಿ ಇಲ್ಲ. ನಮ್ಮ ರಾಜಕಾರಣಿಗಳಿಂದ ಹುಟ್ಟಿರ್ಲಿಲ್ಲ ಪಾಪ, ಬಹಳ ಲೇಟ್ ಆಗಿ ಹುಟ್ಬಿಟ್ರು. ಯಾಕೆ ಹೋಗ್ತಾರೆ ಅಂದ್ರೆ, ಈ ಭೋಗದ ಪ್ರಭಾವದ ಉಚ್ಛ್ರಾಯ ಯಾವ ನೆಲೆಯದು ಅಂತ ತಿಳಿಬೇಕಾಗಿತ್ತು ಅವ್ರಿಗೆ. ಇದು ಯಾವ ಅತಿಗೆ ಹೋಗ್ಬೋದು? ವಿಜಯನಗರವನ್ನು ಹೊಗಳ್ತಿರುವಂತ ನಾವು ಅಲ್ಲಿ ಎಷ್ಟು ಕೊಳತು ನಾರ್ತಾ ಇತ್ತು ನಮ್ಗೆ ಗೊತ್ತಿಲ್ಲ. ರಾಜಾರೋಷಾಗಿ ವೇಶ್ಯರ ಬೀದಿಯ ಒಂದಿತ್ತು ಅಂತ ಈಗಲೂ ತೋರಿಸ್ತಾರೆ. ಅಂದ್ರೆ ಆ ಸಂಸ್ಕೃತಿ ಯಾವ ನೆಲೆಗೆ ಬಂದಿತ್ತು? ಬರೇ ಮೆರೆಯೋದು ಮೆರೆಯೋದು ಮೆರೆಯೋದು, ಇದರಲ್ಲಿ ತನ್ಮಯವಾಗಿದ್ದಂತಹ ವಿಜಯನಗರಕ್ಕೆ ಬರ್ತಾರೆ.
ಒಂದು ವಿಜಯನಗರಕ್ಕೇನಾದ್ರೂ ಶುಭ ಲಕ್ಷಣವನ್ನು ಕಲ್ಪಿಸಬಹುದೇ ಅಂತ ಆ ಮಧ್ಯ ವಯಸ್ಸಿನ ಬ್ರಾಹ್ಮಣನ ಮನಸ್ಸಲ್ಲಿ ಹುಟ್ಟಿತ್ತೇನೋ ಆಸೆ. ಬಂದು ಅಲ್ಲಿ ವ್ಯಾಸರಾಯರು ಭೇಟಿ ಮಾಡ್ತಾರೆ. ಗುರುಗಳಾದಂತಹ ವ್ಯಾಸರಾಯರು, ಇವರು ಆ ವ್ಯಾಸರಲ್ಲ, ಮಹಾಭಾರತದ ವ್ಯಾಸರಲ್ಲ, ಇವರು ಮಠಾಧಿಪತಿಗಳು, ಮಧ್ವ ಸಿದ್ಧಾಂತಿಗಳು. ಈ ವ್ಯಾಸರಾಯರು ಪುರಂದರದಾಸರಿಗೆ ಅವರ ವರ್ಚಸ್ಸು, ತೇಜಸ್ಸು, ಜ್ಞಾನವನ್ನು ನೋಡಿ ತಕ್ಷಣವೇ ದೀಕ್ಷೆ ಕೊಟ್ಬಿಟ್ಟು ಪುರಂದರದಾಸ ಅಂತ ನಾಮಕರಣ ಮಾಡೋದು. ಇದು ಹೆಸರನ್ನು ಪಡೆಯೋದು. ಹೀಗೆ ಹೆಸರು ಕಳ್ಕೊಂಡು ಹೆಸರು ಪಡ್ಕೊಂಡ್ರು ಪುರಂದರದಾಸರು. ಏನು ಆಮೇಲೆ ಉಡುಪು, ಇದ್ದಕ್ಕಿದ್ದ ಹಾಗೆ ಅವರ ನಿತ್ಯ ಹಾಕಿಕೊಳ್ತಿದ್ದಂತಹ ಸಂಪದ್ಭರಿತವಾದ ಉಡುಪುಗಳೆಲ್ಲ ಹೋಗ್ಬೇಕಾಗುತ್ತೆ. ದಾಸರಾದ ಕೂಡಲೇನೆ ಅದಕ್ಕೆ ಸಿದ್ಧವಾಗುತ್ತೆ. ಅವರು ಅಷ್ಟು ಸುಲಭ ಅಲ್ಲ ಬಟ್ಟೆ ಬದಲಾಯಿಸೋದು. ಬಟ್ಟೆ ಬದಲಾಯಿಸೋದು ಬಹಳ ಸುಲಭ ಏನಲ್ಲ, ಬಹಳ ಕಷ್ಟ ಇದೆ. ಎಷ್ಟು ರೂಢಿಯಾಗಿರುತ್ತೆ ಅಂದ್ರೆ ನಿಸಾರ್ ಅಹಮದ್ರು ಕಡು ಬೇಸಿಗೆಯಲ್ಲೂ ಸೂಟ್ ಹಾಕೊಂಡೇ ಬರ್ತಾರೆ. ಇವತ್ತು ಪ್ರಭಾವಕ್ಕೂ ಬಟ್ಟೆಗೂ ಒಂದು ಅವಿನಾ ಸಂಬಂಧ ಇದೆ. ಇದ್ದಕ್ಕಿದ್ದ ಹಾಗೇನೆ ಗಾಂಧಿ ತರ ಅರೆಬತ್ತಲಾಗಿ ಕಾಣಿಸ್ಕೊಳ್ಳೋಕೆ, ಫಕೀರ್ನಾಗಿ ಕಾಣಿಸ್ಕೊಳ್ಳೋಕೆ ಲಂಡನ್ ಕೂಡ ಅದೇ ಉಡುಪಿನಲ್ಲಿ ಹೋಗ್ಲಿಕ್ಕೆ 8 ಎದೆ ಬೇಕಾಗುತ್ತೆ. ಎಷ್ಟು ತಮಾಷೆ ನೋಡಿ. ಇಲ್ಲಿ ಜುಬ್ಬಾ ಪೈಜಾಮದಲ್ಲಿರೋ ಕವಿಗಳೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಸೂಟ್ ಹಾಕೊಂಡ್ಬಿಡ್ತಾರೆ. ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಒಂದೇ ಕ್ಷಣದಲ್ಲಿ ಬಟ್ಟೆ ಬದಲಾವಣೆ. ಬಟ್ಟೆ ಅಂದ್ರೆ ಬರೀ ಬಟ್ಟೆ ಅಲ್ಲ, ಅದು ದಾರಿನೂ ಹೌದು. ಸಿಕ್ಕಾಪಟ್ಟೆ ಬದಲಾವಣೆ ಹೋಗುತ್ತೆ. ದಾಸರು ಎಂಥ ಛಲದಂತರಾಗಿದ್ರು ಅಂದ್ರೆ, ಒಂದು ಮುಂಡು, ಕಾಲಿ ಗೆಜ್ಜೆ, ಕೈಯಲ್ಲಿ ಗೋಪಾಳ ಬುಟ್ಟಿ, ದಂಡಿಗೆ ಹಿಡ್ಕೊಂಡು ಬೀದಿನಲ್ಲಿ ಕುಣ್ಕೊಂಡು ನರ್ತನ ಮಾಡ್ಕೊಂಡು ಹಾಡ್ಕೊಂಡು ಹೋಗ್ಬೇಕಂದ್ರೆ ಇಂಥ ಶ್ರೀಮಂತ. ಕಲ್ಪನೆ ಮಾಡಿ ಏನಾಗುತ್ತೆ, ಸಾಧ್ಯನೇ ಇಲ್ಲ. ಇವತ್ತಿನ ಯಾರಾದ್ರೂ ಒಬ್ಬ ವ್ಯಕ್ತಿ ಹೀಗೆ ಮಾಡ್ಲಿಕ್ಕೆ ಆದೀತು? ಹೀಗೆ ಮಾಡ್ಬೇಕಾದ್ರೆ ಎಂಥ ಅಪಾರವಾದ ವಿಜಯವನ್ನ ತನ್ನ ಇಂದ್ರಿಯಗಳಿಗೆ ನಾವು ಗೆಲ್ಲಿಸ್ಬೇಕು. ಈ ಅಹಂ ಇದೆಯಲ್ಲ, ಅಹಮ್ಮನ್ನು ಗೆಲ್ಲೋದು ಹೇಗೆ? ಹೊರಗಿನ ಜಗತ್ತನ್ನು ಗೆಲ್ತಾ ಇದ್ದ ಅರಸ ರಾಯ ಕೃಷ್ಣದೇವರಾಯ, ಒಳಗಿನ ವೈರಿಗಳನ್ನು ಗೆಲ್ಲೋದು ಹೇಗೆ ಅಂತ ಪುರಂದರದಾಸರು ತೋರಿಸ್ಬೇಕಾಗಿತ್ತು ಅವರಿಗೆಲ್ಲ. ಹಾಗೆ ಉಡುಪಿನಲ್ಲಿ ಪರಿವರ್ತನೆ ಅಂದ್ರೆ ಮಾತಿನಲ್ಲಿ ಪರಿವರ್ತನೆ, ರೂಪದಲ್ಲಿ ಪರಿವರ್ತನೆ, ಊಟದಲ್ಲಿ ಪರಿವರ್ತನೆ. ಏನು? ಮಧುಕರ ವೃತ್ತಿ ನನ್ನ, ಬಲು ಚೆನ್ನದು ಮಧುಕರ ವೃತ್ತಿ ನನ್ನ. ಮನೆ ಮನೆ ಮುಂದೆ ಹೋಗ್ಬೇಕು, ಭಿಕ್ಷಾಂದೇಹಿ ತಾಯಿ ಗೋವಿಂದ ಅನ್ಬೇಕು, ಅವರು ಹಾಕಿದ್ದಂತ ಅನ್ಬೇಕು, ತಿನ್ಬೇಕು. ನೋಡಿ, ಅವರು ಮಾತ್ರ ಅಲ್ಲ, ಅವ್ರ ಹೆಂಡತಿ ಸರಸ್ವತಿ ಕೂಡ, ಅವ್ರ ಮಕ್ಕಳು ಕೂಡ. ಮನೆ ಇಲ್ಲ ಈಗ, ಮಂಟಪ ಅವರಿಗೆ. ತುಂಗಾ ನದಿಯ ತೀರದಲ್ಲಿ ನಿರಂತರ ಗಮನಶೀಲಿಯಾಗಿರುವಂತಹ ನದಿಯ ಪಕ್ಕದ ದಂಡೆಯ ಮೇಲೆ ಪುರಂದರ ಮಂಟಪದಲ್ಲಿ ಮನೆಯಿಂದ ಮಂಟಪಕ್ಕೆ ವರ್ಗಾವಣೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಇಲ್ಲಿ ಮನೆ ಇಲ್ಲ ನನಗೆ. ಹೀಗೆ ಗೃಹಸ್ಥ ಸನ್ಯಾಸಿಯಾಗಿ ತಮ್ಮ ಬದುಕನ್ನು ಪ್ರಾರಂಭ ಮಾಡಿದ್ರು ಪುರಂದರದಾಸರು. ಗೃಹಸ್ಥ ಸನ್ಯಾಸಿಯಾಗಿ ಈಸಬೇಕು, ಇದು ಜಯಿಸಬೇಕು.